ಏನು ಯಜಮಾನ್ರು ಭಾರಿ ಖುಷಿಯಾಗಿದ್ದೀರಾ? ಇಲ್ಲ ಸ್ವಾಮಿ, ಮಾರಿಲ್ಲ. ಏನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? ಸ್ವಾಮಿ ಇವು 21 ಹೇಳ್ತೀವಿ ವ್ಯಾಪಾರನ. 21 ವ್ಯಾಪಾರ. ಬಿಡೋದು ಒಂದು 16 ಬಂದು ಬಿಡ್ತೀವಿ ಸ್ವಾಮಿ. ಎಲ್ಲ ವಾತ್ ಮರಿ ಅಲ್ವಾ? ಎಲ್ಲ ವಾತ್ಗಳು ಚೆನ್ನಾಗಿ. ಏನ್ ಬೇಕು ಸೌಕರ್ಯ? ಒಂದೇ ಸೌಕರ್ಯ. ನೀವೇನು ಬೆಲೆ ಕಟ್ಟಿದ್ದೀರಾ? 21. ಎಲ್ಲ ಹೆಣ್ಬೇಕಲ್ವ? ಏನು ಬೆಲೆ ಕಟ್ಟಿದ್ದೀರಾ? 14. ಹೆಣ್ಬೇಕೇನ ಗಂಡ್ಬೇಕೇನ? ಕೈಯಿಂದ ಇಟ್ಕೊಳ. ನೀನ್ ಗೊತ್ತು ಅಂತ ಇಟ್ಕೊಳ. ಏನೇ ಆರಾಮ? ಸ್ನೇಹಿತರೆ, ಈ ವಾರ ಆಡು ಜಾಸ್ತಿ ಬಂದವೆ. ಎಲ್ಲೆಲ್ಲೋ ಆಡುಗಳೇ ಕಾಣ್ತಿವೆ. ನೋಡಿ ಆಡುಗಳ ದೃಶ್ಯ ಮನಮೋಹಕ. ಗಂಡಾಳಾಗಿರ್ಬೋದು, ಹೆಣ್ಣಾಡಾಗಿರ್ಬೋದು. ನೋಡು ದೃಶ್ಯಗಳು ರೋಮಾಂಚನಗೊಳ್ಳುತ್ತದೆ ಮತ್ತು ಕಣ್ಮನ ಸೆಳೆಯುತ್ತದೆ. ಹೋಮ ಆಯ್ತು, ನಿಂದಾಯ್ತಾ? ಬಂದವರು ಅಲ್ಲಿದ್ದಾರೆ. ಎಣ್ಣೆ ಸಿಕ್ಕಿದ್ರು ಗುಬ್ಬಿಲಿ. ಇವತ್ತು ಸಿಕ್ಕಿದ್ರು. ನಂತರ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ. ಈ ಕೂಡು ಕುಟುಂಬದಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ. ಒಂದು ಕಡೆ ಸೇರಿ ಸಂತೆಯ ಸೊಬಗನ್ನು ವೃದ್ಧಿ ಮಾಡ್ತಾರೆ. ನೋಡಿ, ಇವರೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ಅವರು ಇಟ್ಕೊಂಡಿರ್ತಾರೆ. ಆದರೆ ಸಂತೆಗೆ ಬಂದರೆ ಅವೆಲ್ಲವನ್ನು ಬಿಟ್ಟು ಸಂತೆಯ ವಿಚಾರ ಜೊತೆ ಮಾತಾಡ್ತಾರೆ. ಸಂತೆಯ ವಿಚಾರ ಅಂದರೆ ವ್ಯಾಪಾರದ ಜೊತೆ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ, ಭಾಷೆಯ ನುಡಿಗಟ್ಟು, ಬದುಕನ್ನು ಕಲಿಸುವ ರಹದಾರಿಗಳು, ನಿರುದ್ಯೋಗವನ್ನು ಹೋಗಲಾಡಿಸುವ ಉದಾಹರಣೆಗಳು, ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಸಿಗುತ್ತೆ. ಅನೇಕ ಜ್ಞಾನದ ಚಕ್ಷುಗಳು ನಮಗೆ ಸಿಗುತ್ತೆ. ನಾವು ಇದನ್ನು ಪಡಿಬೇಕು ಅಂದರೆ ನಾವು ಇದರ ಭಾಗ ಆಗಬೇಕು. ನೋಡಿ, ಸಂತೆ ಅದು ಸ್ಥಳೀಯತೆಯೂ ಹೌದು, ರಾಷ್ಟ್ರೀಯತೆಯೂ ಹೌದು ಮತ್ತು ಅಂತಾರಾಷ್ಟ್ರೀಯತೆಯೂ ಹೌದು. ಮೊದಲು ವಾರಕ್ಕೊಂದ್ಸಲಿ ಸಂತೆ ನಡೀತಿತ್ತು. ಈಗ ಪ್ರತಿದಿನ ಸಂತೆ ನಡೆಯುತ್ತೆ. ಏನ್ ಬೆಲೆ ಕಟ್ಟಿದ್ರಿ ಸಲ? 20,000. ನನಗೆ ಗುಬ್ಬಿ ಬರಲಿಲ್ಲ. ಹೌದಾ? ನನಗೆ ಚೆನ್ನಾಗಿತ್ತಪ್ಪ ವ್ಯಾಪಾರ. ಸರಿ ಕರೆಕ್ಟ್. ಹೌದೌದು, ಎಲ್ಲೋ ಅಪರೂಪ. ಸರ್ ಕೆಂಪರಾಜ್ ಅವರು ಏನು ಬೆಲೆ ಕಟ್ಟಿದ್ರಿ ಸರಿ? 17, 18. 16ರಿಂದ 18 ಎಲ್ಲ ವಾತ್ಮರಿ.
ನಿನ್ನೆ ಪರವಾಗಿಲ್ಲ, ಖಾಲಿ ಆಯ್ತಾ ನಿನ್ನೆ? ಪರವಾಗಿಲ್ಲ ಅಲ್ವಾ? ತಕ್ಕಮಟ್ಟಿಗೆ ಪರವಾಗಿಲ್ಲ. ಸುಮಾರು ಜನ ಹೇಳಿದ್ರು ಹೌದಾ? ಇರ್ಲಿ ಪರವಾಗಿಲ್ಲ. ಗಂಟುಗಳಾದ್ರೆ ಓನ್ಲಿ ಬಂದು ಮಾರ ಹಾಂ, ಅದೇ ನೆನ್ನೆ 10 ಗಂಟೆವರೆಗೂ ಇದ್ರು ಅಲ್ಲ ಅಲ್ವಾ?